9 ತಿಂಗಳ ಸುದೀರ್ಘ ಬಾಹ್ಯಾಕಾಶ ವಾಸದ ಬಳಿಕ ಕೊನೆಗೂ ಭೂಮಿಗೆ ವಾಪಸ್ಸಾಗಿದ್ದಾರೆ ಸುನಿತಾ ವಿಲಿಯಮ್ಸ್. ಅಮೆರಿಕಾದ ಮೆಕ್ಸಿಕೋ ಗಲ್ಫ್ನಲ್ಲಿ ಧರೆಗೆ ಇಳಿದ ಸುನಿತಾ ಅಂಡ್ ಟೀಮ್ ಈಗ 45 ದಿನಗಳ ಕಾಲ ಆರೋಗ್ಯ ನಿಗಾದಲ್ಲಿ ಇರಲಿದ್ದಾರೆ. ಇದಾದ ಮೇಲೆ ಸುನಿತಾ ಮುಂದಿನ ಪ್ರೋಗ್ರಾಂ ಏನು? ಇದಕ್ಕೆ ಉತ್ತರ ಭಾರತ ಪ್ರವಾಸ. ಈ ಬಗ್ಗೆ ಕ್ಲೂ ಕೊಟ್ಟಿದ್ದಾರೆ ಗುಜರಾತ್ನಲ್ಲಿರೋ ಸುನಿತಾ ಸೋದರ ಸಂಬಂಧಿ. ಈ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ರಿಪೋರ್ಟ್ ನಿಮ್ಮ ಮುಂದೆ. View coming from the WB-57. Oh, looks like we're getting our next crew member here, Nate Williams. There we have it, some waves, some thumbs up and some smiles. Definitely seems to... ಭೂಮಿಗೆ ಮರಳಿದ ಸುನಿತಾಗೆ ಸ್ವಾಗತ. ಶೀಘ್ರ ಭಾರತಕ್ಕೆ ಬರ್ತಾರಂತೆ ಸುನಿತಾ. ಅಂತೂ 17 ಗಂಟೆಗಳ ಸುದೀರ್ಘ ಯಾನದ ಬಳಿಕ ಭೂಮಿಗೆ ಮರಳಿದ್ದಾರೆ ಹೆಮ್ಮೆಯ ಗಗನಯಾತ್ರಿ ಸುನಿತಾ ವಿಲಿಯಮ್ಸ್. ಸುನಿತಾ ಒಳಗೊಂಡಂತೆ 4 ಗಗನಯಾನಿಗಳನ್ನ ಹೊತ್ತು ತಂದ ಕ್ರೀವ್ 9 ಮೆಕ್ಸಿಕೋ ಕೊಲ್ಲಿಯಲ್ಲಿ ಸುರಕ್ಷಿತವಾಗಿ ಸ್ಲಾಶ್ ಡೌನ್ ಆದಂತೆಯೇ ಹಿರಿ ಹಿಗ್ಗಿದ್ದು ಇಡೀ ಜಗತ್ತು. ಅದರಲ್ಲೂ 1 ಔನ್ಸ್ ಹೆಚ್ಚೇ ಕುಣಿದು ಕುಪ್ಪಳಿಸಿದ್ದು ಗುಜರಾತ್ನ ಜಲಾಸನ್ ಗ್ರಾಮ. ಏಕೆಂದ್ರೆ ಇದು ಸುನಿತಾ ವಿಲಿಯಮ್ಸ್ ತಂದೆ ದೀಪಕ್ ಪಾಂಡ್ಯರ ತವರೂರು. ಹಾಗೆ ನೋಡಿದ್ರೆ ಕಳೆದ 9 ತಿಂಗಳುಗಳಿಂದಲೂ ತಾಂತ್ರಿಕ ಕಾರಣದಿಂದಾಗಿ ಬಾಹ್ಯಾಕಾಶದಲ್ಲೇ ಸಿಲುಕಿದ್ದ ಸುನಿತಾ ವಿಲಿಯಮ್ಸ್ ಸುರಕ್ಷಿತವಾಗಿ ವಾಪಸಾತಿಗಾಗಿ ಸ್ವಗ್ರಾಮದಲ್ಲಿ ಉರಿದಿದ್ದು ಅಖಂಡ ಜ್ಯೋತಿ. 8 ದಿನಗಳ ಅಲ್ಪಾವಧಿ ಗಗನಯಾತ್ರೆಗೆ ಅಂತ ಹೊರಟ ಸುನಿತಾ ಅಲ್ಲೇ ಉಳಿಯಬೇಕಾಗಿ ಬಂದಿದ್ದು 9 ತಿಂಗಳ ಕಾಲ. ಇದಾದ ಮೇಲೆ ಟ್ರಂಪ್ ಅಮೆರಿಕ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡ ಬೆನ್ನಲ್ಲೇ ಆದ್ಯತೆ ಕೊಟ್ಟಿದ್ದು ಸುನಿತಾ ವಿಲ್ಮೋರ್ ರನ್ನ ಬಾಹ್ಯಾಕಾಶ ನಿಲ್ದಾಣದಿಂದ ವಾಪಸ್ ಕರೆಸೋಕೆ. ಇದರಂತೆ ಟ್ರಂಪ್ ಆಪ್ತ ಎಲಾನ್ ಮಸ್ಕ್ರ ಸ್ಪೇಸ್ ಎಕ್ಸ್ ಜಂಟಿ ಸಹಭಾಗಿತ್ವದಲ್ಲಿ ರೂಪುಗೊಂಡಿದೆ ಸುನಿತಾ ವಿಲ್ಮೋರ್ ರನ್ನ ವಾಪಸ್ ಕರೆತರೋ ಮಿಷನ್. ಇದರಂತೆ ಇದೀಗ ಇದಾಗಿದೆ ಸಕ್ಸಸ್. There we have it, some waves, some thumbs up and some smiles. Definitely seems to... ಹಾಗೆ ನೋಡಿದ್ರೆ ಸುನಿತಾ ವಿಲಿಯಮ್ಸ್ ಬಾಹ್ಯಾಕಾಶದಲ್ಲಿ ದಾಖಲೆ ಬರೆದ್ರು ತವರೂರು ಭಾರತವನ್ನ ಮರೆತಿಲ್ಲ. ಅಮೆರಿಕದಲ್ಲೇ ಬಹುತೇಕ ಜೀವನ ಕಳೆದ್ರು ಸನಾತನ ಧರ್ಮದ ಬಗೆಗಿನ ನಂಬಿಕೆ ಶ್ರದ್ಧೆ ಕಮ್ಮಿ ಆಗಿಲ್ಲ. ಇದಕ್ಕೆ ಸಾಕ್ಷಿ ಅನ್ನುವಂತೆ ಬಾಹ್ಯಾಕಾಶಯಾನ ವೇಳೆ ಸುನಿತಾ ಮಿಸ್ ಇಲ್ಲದೆ ತಗೊಂಡು ಹೋಗಿದ್ದು ವಿಘ್ನ ನಿವಾರಕ ಗಣೇಶನ ವಿಗ್ರಹವನ್ನ. View coming from the WB-57. Oh, looks like we're getting our next crew member here, Nate Williams. ಇದಾದ ಮೇಲೆಯೂ ಬಾಹ್ಯಾಕಾಶಯಾನ ಸಂದರ್ಭದಲ್ಲಿ ಸುನಿತಾ ಕೊಂಡೊಯ್ದ ತಿನಿಸುಗಳಲ್ಲಿ ಭಾರತೀಯ ಸಮೋಸ ಕೂಡ ಒಂದು. ಹಾಗೆ ಸುನಿತಾಗಾಗಿ ಗುಜರಾತ್ ಸಿಹಿ ತಿನಿಸು ಕಾಜು ಕಟ್ಲಿಯನ್ನ ಕೂಡ ರವಾನಿಸಿದ್ದು ಸೋದರ ಸಂಬಂಧಿ ಫಾಲ್ಗುನಿ ಪಾಂಡ್ಯ. ಕಳೆದ ವರ್ಷ ಸೆಪ್ಟೆಂಬರ್ 19ರಂದು ಬಾಹ್ಯಾಕಾಶ ನಿಲ್ದಾಣದಲ್ಲೇ 59ನೇ ಜನ್ಮದಿನಾಚರಣೆ ಆಚರಣೆ ಮಾಡಿದ್ರು ಸುನಿತಾ. ಇನ್ನು ಸುನಿತಾ ಯಶಸ್ವಿ ವಾಪಸಾತಿ ಬೆನ್ನಲ್ಲೇ ಇದೀಗ ಭಾರತದಲ್ಲಿ ಮೂಡಿದ ಕುತೂಹಲ ಅಂದ್ರೆ ಅವರು ಭಾರತಕ್ಕೆ ಬರೋದು ಯಾವಾಗ? ಬಾಹ್ಯಾಕಾಶ ಕ್ಷೇತ್ರದ ಧ್ರುವ ತಾರೆ ಸುನಿತಾ ವಿಲಿಯಮ್ಸ್ ಇದೀಗ 2ನೇ ಗಗನಯಾತ್ರೆ ಬಳಿಕ ಅಮೆರಿಕದಲ್ಲಿ 45 ದಿನ ಆರೋಗ್ಯ ನಿಗಾದಲ್ಲಿ ಇರಲಿದ್ದಾರೆ. ಇದಾದ ಮೇಲೆ ಸುನಿತಾ ವಿಲಿಯಮ್ಸ್ ಭಾರತಕ್ಕೆ ಬರುತ್ತಾರಾ? ಸೋದರ ಸಂಬಂಧಿ ಫಾಲ್ಗುನಿ ಪ್ರಕಾರ ಶೀಘ್ರವೇ ಸುನಿತಾ ತಮ್ಮ ತವರೂರಿಗೆ ಭೇಟಿ ಕೊಡಲಿದ್ದಾರೆ. ಅದು ಯಾವಾಗ ಅಂತ ಖಚಿತವಾಗಿ ಹೇಳದಿದ್ರು ಮೋಸ್ಟ್ಲಿ ಈ ವರ್ಷದಲ್ಲಂತೂ ಗುಜರಾತ್ ಟೂರ್ ಫಿಕ್ಸ್ ಅಂತಾರೆ ಫಾಲ್ಗುನಿ. ಹಾಗೆ ನೋಡಿದ್ರೆ ತಮ್ಮ ದೇಶದ ಸುಪುತ್ರಿ ಇಷ್ಟೆಲ್ಲ ಸಾಧನೆ ಮೆರೆದು ಸುರಕ್ಷಿತವಾಗಿ ಮರಳಿದ್ದು ಭಾರತಕ್ಕೆ ಹೆಮ್ಮೆ ತಂದಿದೆ. ಈ ಬಗ್ಗೆ ಖುಷಿ ವ್ಯಕ್ತಪಡಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಹಾಗೆ ಸುನಿತಾಗೆ ಕೆಲವು ದಿನಗಳ ಹಿಂದಷ್ಟೇ ಪತ್ರವೊಂದನ್ನ ಬರೆದಿರೋ ಮೋದಿ ಸುರಕ್ಷಿತ ವಾಪಸ್ಗೆ ಹಾರೈಸೋ ಜೊತೆಗೆ ಕೊನೆಯದಾಗಿ ಆಹ್ವಾನಿಸಿದ್ದು ಭಾರತಕ್ಕೆ ಬನ್ನಿ ಅಂತ. ಮೋದಿ ಆಹ್ವಾನಕ್ಕೆ ಮನ್ನಿಸಿ ಭಾರತಕ್ಕೆ ಬರಲಿದ್ದಾರ ಸುನಿತಾ. ಬಾಹ್ಯಾಕಾಶ ನಿಲ್ದಾಣದಿಂದ 9 ತಿಂಗಳ ಬಳಿಕ ಮರಳಿರೋ ಸುನಿತಾ ವಿಲಿಯಮ್ಸ್ ಬರುವಿಕೆಗಾಗಿ ಕಾತರತೆಯಿಂದ ಕಾದಿದೆ ಭಾರತ. ಆದಷ್ಟು ಬೇಗ ಭಾರತಕ್ಕೆ ಬನ್ನಿ ಸುನಿತಾ. Big smile, big waves. She, like her other crew members, now will be assisted onto the mobility. ಸುನಿತಾ ವಿಲಿಯಮ್ಸ್ ಬಗ್ಗೆ ಇಡೀ ಜಗತ್ತೇ ಪ್ರಶಂಸೆಯನ್ನ ವ್ಯಕ್ತಪಡಿಸ್ತಾ ಇದೆ. ಹಾಗೆ ಸುನಿತಾ ವಿಲಿಯಮ್ಸ್ ಅವರ ಬಗ್ಗೆ ಮತ್ತಷ್ಟು ಮಗದಷ್ಟು ಮಾಹಿತಿಯನ್ನ ತಿಳಿದುಕೊಳ್ಳೋ ಪ್ರಯತ್ನವನ್ನ ಮಾಡ್ತಾ ಇದೆ. ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ಸುನಿತಾ ಅವರ ತಂದೆ ಭಾರತದ ಮೂಲದವರು, ತಾಯಿ ಸ್ಲೋವೇನಿಯನ್ ಅಮೆರಿಕನ್. ಇನ್ನು ಸುನಿತಾ ಅವರು ಬಾಹ್ಯಾಕಾಶಯಾನ ಮಾಡೋ ಸಂದರ್ಭದಲ್ಲಿ ಈ ಹಿಂದೆ ಸ್ಲೋವೇನಿಯನ್ ಅಂದರೆ ತಾಯಿಯ ಊರಿನ ಧ್ವಜವನ್ನ ಹಾಗೆ ತಂದೆಯ ಊರಿನ ಪ್ರತೀಕವಾಗಿ ನಮ್ಮ ಗಣಪತಿ ವಿಗ್ರಹ ಹಾಗೆ ಸಮೋಸಾವನ್ನ ಕೊಂಡೊಯ್ದಿದ್ರು.
ಸುನೀತಾ ಅವರ ಸಂಬಂಧಿಕರು ಹೇಳೋ ಪ್ರಕಾರ ಸುನೀತಾ ಅವರ ಅವರ ಇಷ್ಟದ ಖಾದ್ಯ ಅಥವಾ ತಿನಿಸುಗಳಲ್ಲಿ ಸಮೋಸ ಕೂಡ ಒಂದು ಅಂತ ಹೇಳಿ. ಹೀಗಾಗಿ ಸುನೀತಾ ಅವರು ಯಶಸ್ವಿಯಾಗಿ ಭೂಮಿಗೆ ಈ ಬಾಹ್ಯಾಕಾಶ ಯಾನದ ನಂತರದಲ್ಲಿ ವಾಪಸ್ ಬಂದಾಗ ಅವರು ಊರಿಗೆ ಬಂದ ಸಂದರ್ಭದಲ್ಲಿ ನಾವು ಸಮೋಸ ಪಾರ್ಟಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಕೇವಲ ಅವರ ಸಂಬಂಧಿಕರು ಅಥವಾ ಅವ್ರು ಕೆಲಸ ಮಾಡ್ತದ ನಾಸಾ ಹಾಗೆ ಸ್ಪೇಸ್ ಎಕ್ಸ್ ಮಾತ್ರವಲ್ಲ, ಇಡೀ ಜಗತ್ತೇ ಸುನೀತಾಗೆ ಶಹಬಾಸ್ ಅಂತ ಇದೆ. ಇನ್ನು ಭಾರತ ಮೂಲದವರು ಅನ್ನೋ ಕಾರಣಕ್ಕೆ ಭಾರತೀಯರಿಗೆ ವಿಶೇಷವಾದ ಪ್ರೀತಿ ಜೊತೆಗೆ ಹೆಮ್ಮೆ. ಹೀಗಾಗಿ ಇಡೀ ಭಾರತ ಕೂಡ ಭಾರತದ ಸುಪುತ್ರಿ ಸುನೀತಾಗೆ ಭೇಷ್ ಅಂತ ಇದೆ. ಖುದ್ದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಸುನೀತಾ ವಿಲಿಯಮ್ಸ್ ಅವರ ಈ ಸಾಧನೆಗೆ ಪ್ರಶಂಸೆಯನ್ನ ವ್ಯಕ್ತಪಡಿಸಿದ್ದಾರೆ. ಸುನೀತಾ ಸಾಧನೆ ಬಗ್ಗೆ ದೇಶದ ಪ್ರಧಾನಿ ಮೋದಿ ಕೂಡ ಶ್ಲಾಘನೆಯ ಮಾತನಾಡಿದ್ದಾರೆ. ಇದೊಂದು ಅಪರಿಮಿತ ಮಾನವ ಚೈತನ್ಯದ ಪ್ರತೀಕ ಅಂತ ಸುನೀತಾ ಅವರ ಈ 200ಕ್ಕೂ ಅಧಿಕ ದಿನಗಳ ಬಾಹ್ಯಾಕಾಶ ವಾಸದ ಬಗ್ಗೆ ಮೋದಿ ಅವರು ಪ್ರಶಂಸೆಯನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಬಹಳ ಭಾವನಾತ್ಮಕವಾಗಿ ನಿಮ್ಮನ್ನ ಭೂಮಿ ಮಿಸ್ ಮಾಡಿಕೊಂಡಿತ್ತು ಅಂತ ಕೂಡ ಬರೆದಿದ್ದಾರೆ. ಈ ದೃಢ ಸಂಕಲ್ಪ ಜನರಿಗೆ ಶಾಶ್ವತ ಸ್ಫೂರ್ತಿಯಾಗಿ ಇರಲಿದೆ ಅಂತ ತಮ್ಮ ಟ್ವಿಟರ್ ಅಥವಾ ಎಕ್ಸ್ ಖಾತೆಯಲ್ಲಿ ಪ್ರಧಾನಿ ಮೋದಿ ಪೋಸ್ಟ್ ಮಾಡಿದ್ದಾರೆ ಸುನೀತಾ ವಿಲಿಯಮ್ಸ್ ಭೂಮಿಗೆ ವಾಪಸ್ಸಾದ ಪ್ರಕ್ರಿಯೆ ಬಗ್ಗೆ. ಇನ್ನು ದೊಡ್ಡ ಸಾಧನೆ ಇದು ಅಂತ ಹೇಳಿ ಖುದ್ದು ಇಸ್ರೋದ ಮುಖ್ಯಸ್ಥರೂ ಕೂಡ ಸುನೀತಾ ವಿಲಿಯಮ್ಸ್ ಭೂಮಿಗೆ ವಾಪಸ್ಸಾಗಿದ್ದ ಸಂದರ್ಭದ ಬಗ್ಗೆ ಬರೆದುಕೊಂಡಿದ್ದಾರೆ. ಸುನೀತಾ ಸಾಧನೆಗೆ ನಾರಾಯಣನ್ ನಮನವನ್ನ ಸಲ್ಲಿಸಿದ್ದಾರೆ. ಸುನೀತಾಗೆ ಭಾರತ ರತ್ನ ಕೊಡಿ ಅಂತ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಕೋರ್ಕೊಂಡಿದ್ದಾರೆ. ಹೀಗೆ ಭಾರತದ ವಿವಿಧ ಭಾಗಗಳಿಂದ ರಾಜಕಾರಣಿಗಳು ಹಾಗೆ ಬೇರೆ ಬೇರೆ ವಲಯದ ಗಣ್ಯರು ಶ್ಲಾಘನೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇಷ್ಟೆಲ್ಲ ಒಂದು ಕಡೆ ಆಯಿತು. ಭಾರತೀಯ ಮೂಲದವರು ಸುನೀತಾ ಭಾರತಕ್ಕೆ ಯಾವಾಗ ಬರ್ತಾರೆ ಅನ್ನೋ ಸಣ್ಣ ಕುತೂಹಲ ಅಂತೂ ಇದ್ದೇ ಇದೆ. ಇದಕ್ಕುತ್ತರ ಅತಿ ಶೀಘ್ರದಲ್ಲೇ ಭಾರತಕ್ಕೆ ಸುನೀತಾ ವಿಲಿಯಮ್ಸ್ ಆಗಮಿಸುವ ಸಾಧ್ಯತೆ ಇದೆ. ಸುನೀತಾ ಅವರ ಆಗಮನವನ್ನು ಅವರ ಸಂಬಂಧಿಕರು ಭಾರತದಲ್ಲಿರುವ ಅವರ ಸಂಬಂಧಿಕರು ದೃಢಪಡಿಸಿದ್ದಾರೆ ಕೂಡ. ಭೂಮಿಗೆ ವಾಪಸ್ಸಾದ ಬಗ್ಗೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನ ನೀಡುವ ಸಂದರ್ಭದಲ್ಲಿ ಸುನೀತಾ ವಿಲಿಯಮ್ಸ್ ಅವರ ಸಂಬಂಧಿಕರು ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಆಕೆ ಈ ವರ್ಷದಲ್ಲೇ ಭಾರತಕ್ಕೆ ಬರೋ ಸಾಧ್ಯತೆ ಇದೆ ಅನ್ನೋ ಮಾಹಿತಿಯನ್ನ ಕೂಡ ಹಂಚಿಕೊಂಡಿದ್ದಾರೆ. ಸುನೀತಾ ಬರ್ತಾರೆ ಅಂತ ಹೇಳಿ ಸುನೀತಾ ಅವರ ಸಂಬಂಧಿ ಫಾಲ್ಗುನಿ ಪಾಂಡ್ಯ ಅವರ ತಂದೆಯ ಕಡೆ ಸಂಬಂಧಿಯವರು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಇನ್ನು ನಿಮಗೆ ಈಗ ಆಲ್ರೆಡಿ ಗೊತ್ತಿರೋ ಹಾಗೆ ಸುನೀತಾ ವಿಲಿಯಮ್ಸ್ ಅವರ ತಂದೆಯ ಪೂರ್ವಿಕರ ತವರು ಗುಜರಾತ್ನ ಒಂದು ಪುಟ್ಟ ಗ್ರಾಮ. ಊರಿನ ಜೊತೆಯಲ್ಲಿ ಸುನೀತಾ ವಿಲಿಯಮ್ಸ್ ಅವರ ತಂದೆಗೆ ಒಂದು ರೀತಿಯಲ್ಲಿ ಅವಿನಾಭಾವ ಸಂಬಂಧ, ನಂಟು, ವಿಶೇಷವಾದ ಪ್ರೀತಿ, ಅದನ್ನೇ ಸುನೀತಾ ಅವರು ಕೂಡ ಮುಂದುವರಿಸ್ಕೊಂಡು ಹೋಗಿದ್ದಾರೆ. ವಿಶೇಷವಾಗಿ ಸುನೀತಾ ವಿಲಿಯಮ್ಸ್ ಅವರಿಗೆ ಭಾರತೀಯ ಸಿಹಿ ತಿಂಡಿಗಳ ಪೈಕಿ ಕಾಜು ಕಟ್ಲಿ ಅಂದರೆ ಬಹಳ ಇಷ್ಟ ಅಂತೆ. ಬಾಹ್ಯಾಕಾಶದಲ್ಲೇ ಕಳೆದ ಬರ್ಡೇಯನ್ನು ಆಚರಣೆ ಮಾಡಿದ್ದಾರೆ ಸುನೀತಾ ವಿಲಿಯಮ್ಸ್ ಅವರು. ಇನ್ನು ಭಾರತದ ಜೊತೆಗಿನ ಅವರ ನಂಟಿನ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ಹಂಚಿಕೊಳ್ಳೋದಾದರೆ, ಸನಾತನ ಧರ್ಮ ಸಂಸ್ಕೃತಿಯ ಕಡೆಗೆ ಸುನೀತಾ ವಿಲಿಯಮ್ಸ್ ಅವರಿಗೆ ಅಪಾರವಾದ ನಂಬಿಕೆ. ಗಣೇಶನ ವಿಗ್ರಹವನ್ನು ಕೊಂಡೊಯ್ದಿದ್ದು ಕೂಡ ಇದಕ್ಕೆ ಪ್ರತೀಕ. ಬಾಹ್ಯಾಕಾಶಕ್ಕೆ ಹೋಗೋ ಸಂದರ್ಭದಲ್ಲಿ ಇದರ ಜೊತೆಗೆ ಗುಜರಾತ್ನ ಜುಲಾಸನ್ ಅನ್ನೋ ಗ್ರಾಮದ ಜೊತೆಯಲ್ಲಿ ಅವರ ತಂದೆಯ ಪೂರ್ವಿಕರ ಗ್ರಾಮ ವಿಶೇಷವಾದ ಬಾಂಧವ್ಯವನ್ನು ಸುನೀತಾ ಕೂಡ ಮುಂದುವರಿಸ್ಕೊಂಡು ಬಂದಿದ್ದಾರೆ. ಯಾಕಂದರೆ ಮೂಲ ಗುಜರಾತ್ನ ಈ ಜುಲಾನ್ಸನ್ ಅನ್ನೋ ಗ್ರಾಮ, ಈ ಗ್ರಾಮದವರೇನೆ ಸುನೀತಾ ವಿಲಿಯಮ್ಸ್ ಅವರ ತಂದೆ ದೀಪಕ್ ಪಾಂಡ್ಯ. ಆದರೆ 1957ರಲ್ಲೇನೆ ಅಮೆರಿಕಾಗೆ ಅವರು ವಲಸೆ ಹೋಗಿರ್ತಾರೆ. ಮೂಲತಃ ನರರೋಗ ತಜ್ಞರು ದೀಪಕ್ ಪಾಂಡ್ಯ ಅವರು. ದೀಪಕ್ ಹಾಗೆ ಬೋನಿ ಅವರ ಪುತ್ರಿ ಸುನೀತಾ ವಿಲಿಯಮ್ಸ್ 1965 ಸೆಪ್ಟೆಂಬರ್ 19ರಂದು ಅಮೆರಿಕಾದ ಯೂಕ್ಲಿಡ್ನಲ್ಲಿ ಸುನೀತಾ ಅವರ ಜನನ ಆಗತ್ತೆ. ಅಮೆರಿಕಾದಲ್ಲೇ ಹುಟ್ಟಿ ಬೆಳೆದವರಾದರೂ ಕೂಡ ತಮ್ಮ ಮೂಲವನ್ನು ಮರೆತಿಲ್ಲ ಸುನೀತಾ. ಹೀಗಾಗಿ ತಂದೆಯ ಊರಾದ ಜುಲಾನಸ್ಗೆ 1972ರಲ್ಲಿ, 2007ರಲ್ಲಿ ಹಾಗೆ 2013ರಲ್ಲಿ ಭೇಟಿ ಕೊಟ್ಟಿದ್ದಾರೆ ಸುನೀತಾ ವಿಲಿಯಮ್ಸ್. ಇನ್ನು ಅಮೆರಿಕ ಪ್ರವಾಸದಲ್ಲಿದ್ದ ಸಂದರ್ಭದಲ್ಲಿ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಸುನೀತಾ ವಿಲಿಯಮ್ಸರನ್ನು 2007ರಲ್ಲಿ ಭೇಟಿಯಾಗಿದ್ರು ಕೂಡ. ಇನ್ನು ಸ್ಥಳೀಯ ಶಾಲೆಗೆ ಸುನೀತಾ ಅವರು ಆರ್ಥಿಕ ಸಹಾಯವನ್ನು ಮಾಡಿರೋದು ಇಲ್ಲಿ ಗಮನಾರ್ಹ. ಭಾರತೀಯ ಪರಂಪರೆ ಬಗ್ಗೆ ಸುನೀತಾ ಅವರಿಗೆ ಅಪಾರವಾದ ಹೆಮ್ಮೆ ಇದೆ. ಭಾರತದ ಆಹಾರದ ಬಗ್ಗೆ ಕೂಡ ಸುನೀತಾ ಅವರಿಗೆ ಅಪಾರವಾದ ಒಲವಿದೆ. ಹೀಗಾಗಿ ಭಾರತದ ಬಗ್ಗೆ, ಇಲ್ಲಿನ ಸಂಸ್ಕೃತಿಯ ಬಗ್ಗೆ ಒಲವನ್ನು ಹೊಂದಿರುವ ಸುನೀತಾ, ಈ ಮಣ್ಣಿನ ಮಗಳು ಸುನೀತಾ ಭೂಮಿಗೆ ಬಂದದ್ದು ಮಾತ್ರವಲ್ಲ, ಭಾರತಕ್ಕೂ ಆದಷ್ಟು ಬೇಗ ಬರಲಿ ಅನ್ನೋ